ಹಲೋ ಬಿಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ನೋಡೋಣ ಒಂದು ಒಳ್ಳೆ ಹಾರರ್ ಆ್ಯಂಡ್ ಥ್ರಿಲ್ಲರ್ ಕಾಮಿಡಿ ಮೂವಿನ. ಒಬ್ಬ ತಾಯಿ ತನ್ನ ಮಗಳು ಹಾಗೆ ಗಂಡನ ಮೇಲೆ ಎಷ್ಟರ ಮಟ್ಟಿಗೆ ವ್ಯಾಮೋಹ ಇಟ್ಟಿರ್ತಾರೆ ಅಂತಂದರೆ ಸತ್ತ ಮೇಲೂ ಕೂಡ ಆತ್ಮ ಆಗಿ ಅದೇ ಮನೆಯಲ್ಲಿ ಜೀವಿಸ್ತಾ ಇರ್ತಾರೆ. ಅದೆಷ್ಟರ ಮಟ್ಟಿಗೆ ಪೊಸೆಸಿವ್ನೆಸ್ ಇರುತ್ತೆ ಅಂತಂದರೆ ಮಗಳಿಗೆ ಮದುವೆ ಆದಮೇಲೆ ಆ ಅಳಿಯನ್ನು ಒಪ್ಕೊಳ್ಳೋದ್ರಲ್ಲಿ ತಾಯಿ ಆತ್ಮಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಾ ಇರೋದಿಲ್ಲ. ಸೊ ಫೈನಲಿ ಅಳಿಯನ ಆತ್ಮ ಒಪ್ಕೊಳ್ತಾ ಇಲ್ವಾ? ಸೊ ನೋಡಬೇಕು ಅಂತಂದರೆ ರೀಸೆಂಟಾಗಿ ಮಲಯಾಳಂನಲ್ಲಿ ರಿಲೀಸ್ ಆಗಿರೋವಂಥ ಹೆಲೋ ಮಮ್ಮಿ ಮೂವಿನ ನೋಡ್ತಾ ಹೋಗೋಣ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರೋ ಅಂಥ ಸ್ಟೆಫಿನ. ಒಂದು ದಿವಸ ರಾತ್ರಿ ಸ್ಟೆಫಿ ಅವಳ ರೂಮ್ನಲ್ಲಿ ಬುಕ್ ಓದ್ತಾ ಕೂತಿರೋವಾಗ ಅದೇ ಟೈಮ್ನಲ್ಲಿ ಸ್ವಲ್ಪ ಜನ ಮುಸುಕುದಾರಿ ವ್ಯಕ್ತಿಗಳು ಆ ರೂಮ್ಗೆ ಬಂದು ಸ್ಟೆಫಿ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರೋವಾಗಲೇ ನಮಗೆ ಗೊತ್ತಾಗೋದೇನು ಅಂತಂದರೆ ಕಣ್ಣಿಗೆ ಕಾಣಿಸ್ತಾನೆ ಇರೋ ಅಂಥ ಒಂದು ಅದೃಶ್ಯ ಶಕ್ತಿ ಆ ಮುಸುಕು ವ್ಯಕ್ತಿಗಳ ವಿರುದ್ಧ ಅಟ್ಯಾಕ್ ಮಾಡಿ ಅವ್ರನ್ನ ಸಖತ್ತಾಗಿ ಹೊಡೆಯುತ್ತೆ. ಹಾಗೆಯೇ ಆ ಮುಸುಕು ವ್ಯಕ್ತಿಗಳು ಅಟ್ಲೀಸ್ಟ್ ಸ್ಟೆಫಿನ ಟಚ್ ಮಾಡಲಿಕ್ಕೂ ಕೂಡ ಬಿಡದೇ ಇರೋ ರೀತಿ ಹೊಡೆದು ಅವರನ್ನೆಲ್ಲರನ್ನೂ ಕೂಡ ಆ ಮನೆಯಿಂದ ಆಚೆ ಹಾಕುತ್ತೆ. ಅದೆಲ್ಲೋದನ್ನು ಕೂಡ ಸ್ಟೆಫಿನೂ ಕೂಡ ನೋಡ್ತಾ ಇರ್ತಾರೆ. ಆಗಲೇ ನಮಗೆ ಆಶಾಭಾ ಅನ್ನೋ ಗೋಸ್ಟ್ ಅಂಟರ್ನ ತೋರಿಸ್ತಾರೆ. ನಿಜ ಹೇಳಬೇಕು ಅಂತಂದರೆ ಈ ಆಶಾಭಾನೇ ಸ್ಟೆಫಿ ಮನೆಗೆ ಅವ್ರ ವ್ಯಕ್ತಿಗಳನ್ನು ಕಳಿಸಿರೋದು. ಏನಕ್ಕೆ ಅಂತಂದರೆ ಆ ಮನೆಯಲ್ಲಿರುವಂಥ ಆತ್ಮನ ಬಂಧಿಸೋದಕ್ಕೋಸ್ಕರ. ಆಗಲೇ ಆಶಾಭಾ ಹತ್ರ ಆ ಮುಸುಕು ವ್ಯಕ್ತಿಗಳು ಬಂದು ಆ ಮನೆಯಲ್ಲಿರುವಂಥ ಆತ್ಮ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಮನೆಯಿಂದ ಆಚೆ ಹಾಕ್ತು ಅಂತ ಹೇಳೋವಾಗ ಆಶಾಭಾ ತುಂಬ ಕೋಪದಿಂದ ಇವತ್ತಾಗದೇ ಇದ್ದರೂ ಯಾವತ್ತೋ ಒಂದಿನ ಆ ಮನೆಯಲ್ಲಿರುವಂಥ ಆತ್ಮನ ಬಂದಿ ಮಾಡೇ ಮಾಡ್ತೀನಿ. ಆ ದಿನ ತುಂಬ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಅವತ್ತಿನ ದಿವಸ ನನ್ನ ಶಕ್ತಿ ದುಪ್ಪಟ್ಟಾಗತ್ತೆ ಅಂತ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆಗಿರೋ ಅಂಥ ಬೋನಿನ ನೋಡ್ತೀವಿ. ಬೋನಿ ಬಾರ್ನಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡೋವಾಗ ಪಕ್ಕದ ಟೇಬಲ್ನಲ್ಲಿ ಒಬ್ಬ ರೌಡಿ ಸೆಟಲ್ಮೆಂಟ್ಗೋಸ್ಕರ ಬಂದಿರ್ತಾರೆ. ಆ ರೌಡಿಗೆ ಕೊಡಬೇಕಾದಂಥ ದುಡ್ಡನ್ನು ಒಬ್ಬ ವ್ಯಕ್ತಿ ಕಡಿಮೆ ಕೊಟ್ಟಿದ್ರಿಂದ ಆ ರೌಡಿ ಬಾರಿಗೆ ಬಂದು ಜಗಳ ಆಡೋ ಅಂಥ ಟೈಮ್ನಲ್ಲಿ ಬೋನಿ ಡ್ರಿಂಕ್ಸ್ ಮಾಡ್ತಾ ಇದ್ದಂಥ ಡ್ರಿಂಕ್ಸು ಕೆಳಗೆ ಬಿದ್ದೋಗುತ್ತೆ. ಇದರಿಂದ ಬೋನಿಗೆ ತುಂಬ ಸಿಟ್ಟು ಬಂದು ರೌಡಿ ತಲೆ ಮೇಲೆ ಒಂದು ಬಾಟಲಿಂದ ಹೊಡೆದಿದ್ದಲ್ದೇ ಬಾರ್ನಲ್ಲಿ ಒಂದು ದೊಡ್ಡ ದಾಂಧಲೆನೇ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಬಾರ್ನಲ್ಲಿದ್ದಂಥ ಫರ್ನಿಚರ್ಸ್ ಎಲ್ಲವೂ ಕೂಡ ಹಾಳಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೋನಿನ ಹುಡುಕೊಂಡು ಬಾರ್ ಮ್ಯಾನೇಜರ್ ಹಾಗೆ ಸ್ಟಾಫ್ ಇಬ್ಬರು ಕೂಡ ಬೋನಿ ಮನೆ ಹತ್ರ ಬಂದಿರ್ತಾರೆ. ಯಾಕೆ ಅಂತಂದರೆ ಬೋನಿ ಹಿಂದಿನ ದಿವಸ ಮಾಡಿದಂಥ ದಾಂಧಲೆಯಿಂದ ಬಾರ್ಗೆ ತುಂಬಾ ಲಾಸ್ ಆಗಿರುತ್ತೆ. ಸೊ ಇದರಿಂದ ಬೋನಿ ಫಾದರ್ ಹತ್ರ ದುಡ್ಡು ಕೇಳೋವಾಗ ಬೋನಿ ಫಾದರ್ ಮಾತ್ರ ಯಾರು ಲಾಸ್ ಮಾಡಿದಾರೋ ಅವ್ರ ಹತ್ರನೇ ದುಡ್ಡು ಕೇಳಿ ಅಂತ ಹೇಳ್ತಾರೆ. ಸೊ ಆಗಲೇ ಬೋನಿ ಅಮ್ಮನೂ ಕೂಡ ಅಲ್ಲೇ ಇರ್ತಾರೆ. ನಿಜ ಹೇಳಬೇಕು ಅಂತಂದರೆ ಬೋನಿ ಅಮ್ಮ ಬೋನಿಗೆ ಫುಲ್ ಸಪೋರ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಬೋನಿ ಫಾದರ್ ಹತ್ರ ನೀವು ಈ ವಯಸ್ಸಿನಲ್ಲಿದ್ದಾಗ ಏನೇನು ಮಾಡಿದ್ರಿ, ಈಗ ಬೋನಿಗೂ ಕೂಡ ಅದೇ ಲಕ್ಷಣ ಕಾಣಿಸ್ತಾ ಇದೆ ಅಷ್ಟೇ, ಸುಮ್ಮನೆ ದುಡ್ಡು ಕೊಡಿ ಅಂತ ಹೇಳಿ ದುಡ್ಡನ್ನ ಈಸ್ಕೊಡಿಸ್ತಾರೆ. ಇನ್ನು ಬೋನಿ ಫ್ಯಾಮಿಲಿಯವರು ಮಗ ಈ ರೀತಿ ನಡ್ಕೊಳ್ತಾ ಇರೋದನ್ನ ನೋಡಿ ಎಲ್ಲರೂ ಅಂದ್ಕೊಳ್ಳೋ ಥರನೇ ಇವನಿಗೂ ಕೂಡ ಮದುವೆ ಮಾಡಿದ್ರೆ ಆಗ್ಲಾದ್ರೂ ಜವಾಬ್ದಾರಿ ಅನ್ನೋದು ಬಂದು ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ಅಂದ್ಕೊಳ್ತಾರೆ. ಆದರೆ ಬೋನಿ ಮಾತ್ರ ಸೆಟಲ್ ಆಗೋ ತನಕ ಮದುವೆ ಆಗಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಇನ್ನು ಬೋನಿ ಬಗ್ಗೆ ಹೇಳಬೇಕು ಅಂತಂದರೆ ಅವರೊಂದು ಪೆಟ್ಸ್ ಫುಡ್ ಶಾಪ್ನ ರನ್ ಮಾಡ್ತಾ ಇರ್ತಾರೆ. ಸೊ ಇದೇ ವಿಷಯವಾಗಿ ಬೋನಿ ಪೇರೆಂಟ್ಸ್ ಅವರ ಮಗಳ ಗಂಡ ಆಗಿರೋಂಥ ಥಾಮಸ್ ಹತ್ರ ಡಿಸ್ಕಸ್ ಮಾಡೋವಾಗ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಥಾಮಸ್ ಇದೇ ವಿಷಯನ ಬೋನಿ ಹತ್ರ ಹೇಳ್ತಾರೆ. ಹಾಗೆಯೇ ಸದ್ಯಕ್ಕೆ ಬೋನಿಗೆ ಮದುವೆ ಇಷ್ಟ ಇಲ್ಲ ಅನ್ನೋ ವಿಷಯ ಥಾಮಸ್ಗೆ ಗೊತ್ತಿರೋದ್ರಿಂದ ನಾನು ನಿನಗೆ ನೋಡಿರೋ ಅಂಥ ಹುಡುಗಿ ತುಂಬ ಸ್ಟ್ರಿಕ್ಟ್ ಇದ್ದಾಳೆ, ಸೊ ನೀನು ಹೋಗಿ ಒಬ್ಬನೇ ಮೀಟ್ ಮಾಡು, ಅವಳೇ ನಿನ್ನನ್ನು ರಿಜೆಕ್ಟ್ ಮಾಡ್ತಾಳೆ, ಅದಾದಮೇಲೆ ನಿಂಗೆ 6 ತಿಂಗಳು ಟೈಮ್ ಇರುತ್ತೆ ಅಂತ ಹೇಳಿದ್ರಿಂದ ಬೋನಿನೂ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಹಾಗೆಯೇ ಆ ಹುಡುಗಿ ಹೆಸರು ಸ್ಟೆಫಿ, ತಾಯಿ ಇಲ್ಲ ತಂದೆ ಮಾತ್ರ. ಅವರೊಬ್ಬರು ಮ್ಯಾಥ್ಸ್ ಪ್ರೊಫೆಸರು ಹಾಗೆಯೇ ಸೈಂಟಿಸ್ಟ್ ಆಗಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಕ್ವಾಲಿಟಿ ಇರೋವಂಥ ಹುಡುಗಿ ಒಬ್ಬ ಪೆಟ್ ಶಾಪ್ ಇಟ್ಕೊಂಡಿದ್ದಾನೆ ಅಂತಂದರೆ ಖಂಡಿತವಾಗ್ಲೂ ರಿಜೆಕ್ಟ್ ಮಾಡ್ತಾಳೆ ಅಂತ ಹೇಳಿದ್ರಿಂದ ಬೋನಿನೂ ಕೂಡ ತುಂಬ ಖುಷಿಯಿಂದ ನೆಕ್ಸ್ಟ್ ಡೇನೇ ಸ್ಟೆಫಿನ ಒಂದು ಕಾಫಿ ಶಾಪ್ನಲ್ಲಿ ಮೀಟ್ ಮಾಡ್ತಾರೆ. ಸೊ ಸ್ಟೆಫಿನ ನೋಡಿದಂಥ ಬೋನಿ ಅಂತೂ ಫುಲ್ ಬೋಲ್ಡಾಗಿ ಹೋಗ್ತಾರೆ. ಇಷ್ಟು ಚೆನ್ನಾಗಿರೋ ಅಂಥ ಹುಡುಗಿನ ಹೇಗೆ ರಿಜೆಕ್ಟ್ ಮಾಡಲಿ ಅಂತ ಹೇಳಿ ಸ್ಟೆಫಿನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋವಾಗಲೇ ಬೋನಿ ಮುಖದ ಮೇಲಾಗಿರೋ ಅಂಥ ಗಾಯದ ಬಗ್ಗೆ ಸ್ಟೆಫಿ ಕೇಳೋವಾಗ ಲಾಸ್ಟ್ ನೈಟ್ ಬಾರ್ನಲ್ಲಾದಂಥ ಗಲಾಟೆ ಬಗ್ಗೆ ಬೋನಿ ಹೇಳ್ಕೊಳ್ತಾರೆ. ಸೊ ಬೋನಿಯ ಸ್ಟ್ರೈಟ್ ಫಾರ್ವರ್ಡ್ ನೋಡಿದಂಥ ಸ್ಟೆಫಿಗಂತೂ ತುಂಬ ಇಷ್ಟ ಆಗುತ್ತೆ. ಆಗಲೇ ನಾವು ನೋಡ್ತೀವಿ ಇವರಿಬ್ಬರು ಮಾತಾಡ್ತಾ ಇದ್ದಂಥ ಪಕ್ಕದ ಟೇಬಲ್ನಲ್ಲಿ ಇವರಿಬ್ಬರನ್ನೇ ಒಬ್ಬರು ಡಿಟೆಕ್ಟಿವ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವರಿಬ್ಬರದ್ದು ಮಾತು ಮುಗಿದ್ಮೇಲೆ ಸ್ಟೆಫಿ ಬೋನಿ ಹತ್ರ ನಾವಿಬ್ಬರು ಇದೇ ಥರ ಸ್ವಲ್ಪ ದಿವಸ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಆಮೇಲೆ ಮುಂದುವರೆಯೋಣ ಅಂತ ಹೇಳಿದ್ದಕ್ಕೆ ಬೋನಿನೂ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಇದೇ ವಿಷಯನ ಅವ್ರ ಭಾವನ ಹತ್ರ ತುಂಬ ಖುಷಿಯಿಂದ ಹೇಳ್ಕೊಳ್ಳೋವಾಗ ಸ್ಟೆಫಿನೂ ಕೂಡ ಮದುವೆಗೆ ಒಪ್ಕೊಳ್ಬೇಕು ಅಂತ
ಹೇಳ್ತಾರೆ. ಈ ಮಧ್ಯೆ ನಮಗೆ ಡಿಟೆಕ್ಟಿವ್ನ ತೋರಿಸ್ತಾರೆ. ಡಿಟೆಕ್ಟಿವ್ ಅಂತೂ ತುಂಬ ಕಷ್ಟಪಟ್ಟು ಏನನ್ನೋ ಕಂಡುಹಿಡಿಯಲಿಕ್ಕೋಸ್ಕರ ಸ್ಟೆಫಿ ಫ್ಯಾಮಿಲಿ ಹಿಂದೆ ಬಿದ್ದಿರೋದು ನಮಗೆ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಬೋನಿ ಹಾಗೆ ಸ್ಟೆಫಿ ಇಬ್ಬರು ಕೂಡ ಫೋನಲ್ಲಿ ಮಾತಾಡ್ತಾ ತುಂಬ ಹತ್ರ ಆಗಿರ್ತಾರೆ. ಹಾಗೆಯೇ ಸ್ಟೆಫಿ ಬೋನಿನ ಮದುವೆ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಕಂಡೀಷನ್ ಇರುತ್ತೆ, ಬೋನಿ ಮನೆ ಅಳಿಯ ಆಗಬೇಕು ಅಂತ. ಸ್ಟಾರ್ಟಿಂಗಲ್ಲಿ ಈ ವಿಷಯದ ಬಗ್ಗೆ ಬೋನಿ ತಂದೆ ಒಪ್ಪದೇ ಇದ್ದರೂ ಫೈನಲಿ ಬೋನಿಗೆ ಬೇಜಾರಾಗುತ್ತೆ ಅನ್ನೋ ಉದ್ದೇಶದಿಂದ ಬೋನಿಯ ತಾಯಿ ಸ್ವಲ್ಪ ರೆಫರೆನ್ಸ್ ಮಾಡಿದ್ರಿಂದ ಬೋನಿ ತಂದೆನೂ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಈ ಮಧ್ಯೆ ಡಿಟೆಕ್ಟಿವ್ ಬೋನಿ ಶಾಪಿಗೆ ಬಂದು ಒಂದು ಸ್ಲಿಪ್ನಲ್ಲಿ ಯಾವುದೇ ಡಿಸಿಷನ್ ತಗೊಳ್ಳೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡು ಅಂತ ಬರ್ದಿಟ್ಟು ಹೋಗ್ತಾರೆ. ಆದರೆ ಇದನ್ನು ಓದಂಥ ಬೋನಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಫೈನಲಿ ಈ ಕಡೆ ಬೋನಿ ಫ್ಯಾಮಿಲಿಯವರೆಲ್ಲರೂ ಕೂಡ ಬೋನಿ ಮದುವೆಗೆ ಒಪ್ಪಿಗೆ ಸೂಚಿಸ್ತಾರೆ. ಇದರಿಂದ ಬೋನಿಗಂತೂ ಸಖತ್ ಖುಷಿಯಾಗಿ ಇದೇ ವಿಷಯನ ಸ್ಟೆಫಿಗೆ ಹೇಳಿ ಮನೆ ಅಳಿಯ ಆಗೋದಕ್ಕೂ ಕೂಡ ನಮ್ಮ ಫ್ಯಾಮಿಲಿಯವರು ಒಪ್ಪಿದ್ದಾರೆ ಅಂತ ಹೇಳೋವಾಗ ಈ ವಿಷಯ ಸ್ಟೆಫಿ ತಾಯಿಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಸೊ ಇದರಿಂದ ಜೋರು ಸೌಂಡ್ ಮಾಡಿದ್ರಿಂದ ಸ್ಟೆಫಿನೂ ಕೂಡ ಸಖತ್ ಹೆದರ್ಕೊಳ್ತಾರೆ. ಹಾಗೆಯೇ ಬೋನಿ ಜೊತೆಗೆ ನೆಕ್ಸ್ಟ್ ಸ್ಟೆಫಿ ಮೆಸೇಜ್ ಆಗಲಿ ಕಾಲ್ ಆಗಲಿ ಯಾವುದು ಮಾಡ್ದೇ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಬೋನಿಗೆ ತುಂಬಾ ಬೇಜಾರಾಗುತ್ತೆ. ಇದೇ ವಿಷಯವಾಗಿ ಅವ್ರ ಭಾವನ ಹತ್ರ ಹೇಳ್ಕೊಳ್ಳೋವಾಗ ಹೆಣ್ಮಕ್ಳಿಗೆ ಸಿಟ್ಟು ಬಂದರೆ ಇದೆಲ್ಲ ಕಾಮನ್ ಅಂತ ಹೇಳ್ತಾರೆ. ಅವತ್ತಿನ ದಿವಸ ಸಂಜೆನೇ ಬೋನಿನ ಸ್ಟೆಫಿ ಕಾಫಿ ಶಾಪ್ನಲ್ಲಿ ಮೀಟ್ ಮಾಡಬೇಕು ಅಂತ ಮೆಸೇಜ್ ಮಾಡಿದ್ರಿಂದ ಅವರಿಬ್ಬರು ಕೂಡ ಕಾಫಿ ಶಾಪ್ನಲ್ಲಿ ಮೀಟ್ ಮಾಡ್ತಾರೆ. ಹಾಗೆ ಸ್ಟೆಫಿ ಬೋನಿ ಹತ್ರ ನಾನು ಈ ವಿಷಯ ನಿನ್ನ ಹತ್ರ ಮುಚ್ಚಿಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮಮ್ಮ ಸತ್ರು ಕೂಡ ಅವರಿನ್ನೂ ನಮ್ಮ ಮನೆಯಲ್ಲೇ ಇದ್ದಾರೆ. ಆ ಪ್ರೆಸೆನ್ಸ್ ನನಗೆ ಫೀಲ್ ಆಗ್ತಾ ಇರತ್ತೆ. ನಮ್ಮಮ್ಮನಿಗೆ ನಿನ್ನ ಮದುವೆ ಆಗೋದು ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಹೇಳೋವಾಗ ಇದೇ ವಿಷಯನ ಬೋನಿ ಅವ್ರ ಭಾವನ ಹತ್ರ ಹೇಳ್ಕೊಳ್ತಾರೆ. ಅವ್ರ ಭಾವ ಮಾತ್ರ ಹುಡುಗಿರಿಗೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಎಲ್ಲ ರೀಸನ್ ಕೊಡೋದು ಕಾಮನ್ ಅಂತ ಹೇಳೋವಾಗ ಬೋನಿ ಮಾತ್ರ ಅವಳು ಹಾಕಿದ ಕಂಡೀಷನ್ಗೆ ಅಷ್ಟು ಕೂಡ ಒಪ್ಕೊಂಡಿದ್ದೀನಿ, ನನ್ನ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಕಡೆ ಸ್ಟೆಫಿನೂ ಕೂಡ ಅವ್ರ ತಂದೆ ಹತ್ರ ಬೋನಿನ ಮದುವೆ ಆಗೋ ವಿಷಯನ ಹೇಳ್ಕೊಳ್ತಾರೆ. ಆದರೆ ಅವ್ರ ತಾಯಿಗೆ ಇಷ್ಟ ಇಲ್ದೇ ಮನೆಯಲ್ಲಿರುವಂಥ ಅಷ್ಟು ವಸ್ತುಗಳನ್ನು ಕೂಡ ಎತ್ತಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಬೋನಿ ಫ್ಯಾಮಿಲಿಯವ್ರು ಎಲ್ಲರೂ ಕೂಡ ಹೆಣ್ಣು ಕೇಳಲಿಕ್ಕೋಸ್ಕರ ಸ್ಟೆಫಿ ಮನೆಗೆ ಬರ್ತಾರೆ. ಸೊ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡಿಕೊಂಡು ಬೋನಿ ಫ್ಯಾಮಿಲಿಯವರು ಮನೆಯಿಂದ ಹೊರಡ್ತಾರೆ. ಆದರೆ ಸ್ಟೆಫಿ ಅಮ್ಮನಿಗೆ ಈ ಮದುವೆ ಇಷ್ಟ ಇಲ್ಲದೆ ಇರೋದ್ರಿಂದ ಅಲ್ಲಿ ಟೀಪಾಯ್ ಮೇಲೆ ಇಟ್ಟಂಥ ಒಂದು ಗ್ಲಾಸ್ನ ಕೆಳಗೆ ಬೀಳಿಸ್ಬಿಡ್ತಾರೆ. ಸೊ ಈ ಸೌಂಡ್ನ ಕೇಳಿಸ್ಕೊಂಡಂಥ ಬೋನಿ ಫ್ಯಾಮಿಲಿಯವ್ರು ಒಳಗೆ ಬಂದು ಏನಾಯಿತು ಅಂತ ಕೇಳೋವಾಗ ಸ್ಟೆಫಿ ಟೇಬಲ್ ಸೈಡ್ನಲ್ಲಿ ಇದ್ದಂಥ ಗ್ಲಾಸು ಕೈ ತಗಲಿ ಬಿತ್ತು ಅಷ್ಟೇ ಅಂತ ಹೇಳ್ಕೊಳ್ತಾರೆ. ಫೈನಲಿ ಸ್ಟೆಫಿ ಹಾಗೆ ಬೋನಿಯ ಮದುವೆನೂ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಚರ್ಚ್ನಲ್ಲಿ ಈ ಹುಡುಗ ಇಷ್ಟನಾ ಅಂತ ಕೇಳೋವಾಗ ಸ್ಟೆಫಿನೂ ಕೂಡ ಹೌದು ಅಂತ ಹೇಳ್ತಾರೆ. ಅಷ್ಟರೊಳಗಾಗ್ಲೇ ಚರ್ಚ್ನಲ್ಲಿದ್ದಂಥ ಡೋರ್ ಎಲ್ಲೋದು ಕೂಡ ತಂತಾನಾಗೆ ಕ್ಲೋಸ್ ಆಗುತ್ತೆ. ಅಲ್ಲಿರೋರು ಎಲ್ಲರೂ ಕೂಡ ಗಾಳಿಯಿಂದ ಅಂತ ಅಂದ್ಕೊಂಡ್ರೆ ಸ್ಟೆಫಿ ಮಾತ್ರ ಅವ್ರ ತಾಯಿನೇ ಈ ಕೆಲಸ ಮಾಡ್ತಾ ಇರೋದು ಅನ್ನೋದು ಅರ್ಥ ಆಗಿರುತ್ತೆ. ಯಾಕೆ ಅಂತಂದರೆ ಅವ್ರ ತಾಯಿಗೆ ಬೋನಿನ ಸ್ಟೆಫಿ ಮದುವೆ ಆಗೋದು ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಸೊ ಫೈನಲಿ ಸ್ಟೆಫಿ ಹಾಗೆ ಬೋನಿಗೆ ಮದುವೆನೂ ಕೂಡ ಆಗುತ್ತೆ. ಮದುವೆ ಆದ ಮೊದಲನೇ ದಿವಸ ಬೋನಿ ಮನೆಗೆ ಸ್ಟೆಫಿ ಬರ್ತಾರೆ. ಆದರೆ ಮನೆ ಹತ್ರ ಇದ್ದಂಥ ನಾಯಿಗಳು ಸ್ಟೆಫಿನ ನೋಡಿ ಒಂದೇ ಸಮನೆ ಬೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಸ್ಟೆಫಿಗಂತೂ ಏನು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಬೋನಿನೂ ಕೂಡ ಆ ನಾಯಿಗಳನ್ನ ಕೂಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರೋವಾಗಲೇ ಸ್ಟೆಫಿ ಅವ್ರ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಅದಲ್ಲಿಂದ ಹೊರಟೋಗಿರುತ್ತೆ. ಹಾಗೆ ಅವತ್ತಿನ ದಿವಸ ರಾತ್ರಿನೇ ಸ್ಟೆಫಿ ಬೆಡ್ರೂಮ್ನಲ್ಲಿ ಅಲ್ಲಿಟ್ಟಂಥ ವಸ್ತುಗಳನ್ನು ನೋಡೋವಾಗ ಪಕ್ಕದಲ್ಲೇ ಇದ್ದಂಥ ಪಾಟ್ ಕೆಳಗೆ ಬೀಳುತ್ತೆ. ಆಗಲೇ ಸ್ಟೆಫಿಗೆ ಅವ್ರ ಅಮ್ಮನ ಆತ್ಮ ಅಲ್ಲೇ ಸುಳಿದಾಡ್ತಾ ಇರೋದು ಫೀಲ್ ಆಗುತ್ತೆ. ಹಾಗೆ ಅವತ್ತಿನ ದಿವಸ ರಾತ್ರಿನೇ ಸ್ಟೆಫಿ ಹಾಗೆ ಬೋನಿಗೆ ಫಸ್ಟ್ ನೈಟ್ ಇದ್ದಿದ್ದರಿಂದ ಬೋನಿ ಸ್ಟೆಫಿ ಜೊತೆಗೆ ರೊಮ್ಯಾನ್ಸ್ ಮಾಡಲಿಕ್ಕೆ ಅಂತ ಬರ್ತಾ ಇರೋವಾಗಲೇ ಸ್ಟೆಫಿಗೆ ಆಲ್ರೆಡಿ ನಮ್ಮಮ್ಮನಿಗೆ ಇಷ್ಟ ಇಲ್ದೇ ಈ ಮದುವೆ ಆಗಿದ್ದೀನಿ, ಇನ್ನೇನಾದರೂ ಆದರೆ ಇನ್ನು ಎಷ್ಟು ಕೋಪ ಬರ್ಬೋದು ನಮ್ಮ ಅಮ್ಮನಿಗೆ ಅಂತ ಅಂದ್ಕೊಂಡು ಬೋನಿನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದಿನ್ನೂ ಸ್ವಲ್ಪ ಮುಂದಕ್ಕೆ ಹಾಕೋಣ ಇದನ್ನು ಅಂತ. ಆದರೆ ಬೋನಿ ಮಾತ್ರ ಅದನ್ನು ಕೇಳ್ದೇ ಸ್ಟೆಫಿಗೆ ಕಿಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರೋವಾಗಲೇ ತುಂಬ ಕೋಪಗೊಂಡಂತ ಸ್ಟೆಫಿ ಅಮ್ಮನ ಆತ್ಮ ಬೋನಿನ ತೆಗೆದು ಒಂದು ಕಿಟಕಿಯಿಂದ ಆಚೆ ಎಸ್ದುಬಿಡುತ್ತೆ. ಇದರಿಂದ ತುಂಬ ದೂರ ಹೋಗಿ ಬಿದ್ದಂಥ ಬೋನಿ ಅಲ್ಲೇನು ನಡೀತಾ ಇದೆ ಅನ್ನೋದು ಕೂಡ ಅರ್ಥ ಆಗೋದಿಲ್ಲ. ತುಂಬ ಕಷ್ಟಪಟ್ಟು ಮೇಲ್ ಬಂದು ನೋಡೋವಾಗ ಸ್ಟೆಫಿ ಅವ್ರ ಅಮ್ಮನ ಆತ್ಮದ ಜೊತೆ ಮಾತಾಡ್ತಾ ಇರ್ತಾರೆ. ಅದು ಕೂಡ ಸ್ಟೆಫಿ ಸುತ್ತಮುತ್ತ ವಸ್ತುಗಳೆಲ್ಲದೂ ಕೂಡ ಗಾಳಿನಲ್ಲಿ ತೇಲಾಡ್ತಾ ಇರುತ್ತೆ. ಇದನ್ನು ನೋಡಿದಂಥ ಬೋನಿಗಂತೂ ಸಖತ್ ಆಶ್ಚರ್ಯ, ಭಯ ಎಲ್ಲದೂ ಕೂಡ ಆಗುತ್ತೆ. ಹಾಗೆಯೇ ಅಮ್ಮ ಆಲ್ರೆಡಿ ಬೋನಿ ಜೊತೆಗೆ ನನ್ನ ಮದುವೆ ಆಗಿದೆ, ನೀನು ಕೂಡ ಬೋನಿನ ಒಪ್ಕೋ ಅಮ್ಮ, ಈಗ ಅವ್ರು ನನ್ನ ಗಂಡ ಆಗಿದ್ದಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬ ಹೆದರ್ಕೊಂಡಿರೋವಂಥ ಬೋನಿ ಅವ್ರ ಭಾವನ ಹತ್ರ ನಡೆದಿರೋವಂಥ ಅಷ್ಟು ವಿಷಯನೂ ಕೂಡ ಹೇಳಿ ಇನ್ನೂ ಕೂಡ ಅವ್ರ ಅಮ್ಮನ ಆತ್ಮ ಸ್ಟೆಫಿಯ ಜೊತೆಗೆ ಇದೆ, ನನಗೆ ಡೈವರ್ಸ್ ಬೇಕು ಅಂತ ಕೇಳೋವಾಗ ಅವ್ರ ಭಾವ ಮಾತ್ರ ಇದು ಯಾವುದನ್ನು ನಮ್ಮದೆ ಜೋರಾಗಿ ನಗಾಡ್ತಾ ನೀನೇನಾದರೂ ಮದುವೆ ಆಗಿದ್ದು ನೆಕ್ಸ್ಟ್ ಡೇನೇ ಡೈವರ್ಸ್ ಕೇಳಿದ್ರೆ ನಿನಗೆ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಹೇಳಿದ್ರಿಂದ ಬೇರೆ ದಾರಿ ಇಲ್ದೇ ಬೋನಿ ಸುಮ್ಮನಾಗ್ತಾರೆ. ಹಾಗೆಯೇ ಸ್ಟೆಫಿ ಬೋನಿ ಜೊತೆಗೆ ಸಪ್ರೇಟಾಗಿ ಮಾತಾಡಬೇಕು ಅಂತ ಹೇಳಿದ್ರಿಂದ ಒಂದು ಕಾಫಿ ಶಾಪಿಗೆ ಅವರಿಬ್ಬರು ಕೂಡ ಬರ್ತಾರೆ.
ಹಾಗೆಯೇ ಸ್ಟೆಫಿ ಬೋನಿ ಹತ್ರ ನಮ್ಮಮ್ಮ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು, ಅದಕ್ಕೋಸ್ಕರನೇ ಅವ್ರು ಸತ್ತೋದ್ಮೇಲೂ ಕೂಡ ಆತ್ಮ ಆಗಿ ನಮ್ಮ ಜೊತೆಗೇ ಇದ್ದಾರೆ. ಹಾಗೆಯೇ ನಾನು ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ನಮ್ಮಮ್ಮನ ಪರ್ಮಿಷನ್ ತಗೊಳ್ತಾ ಇದ್ದೆ, ಅದೇ ಥರ ಮದುವೆ ಆದಮೇಲೂ ಕೂಡ ನಿನ್ನನ್ನು ಒಪ್ಕೊಳ್ತಾರೆ ಅಂತ ಅಂದ್ಕೊಂಡೆ ಅಂತ ಹೇಳ್ತಾರೆ. ಸೊ ನಿಮ್ಮಮ್ಮ ಒಪ್ಕೊಳ್ಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಬೋನಿ ಕೇಳೋವಾಗ ಡಿಸಿಪ್ಲಿನ್ ಆಗಿರಬೇಕು, ಹಾಗೆಯೇ ಮನೆಯಲ್ಲಿರುವಂಥ ಅಷ್ಟು ರೂಲ್ಸ್ನೂ ಕೂಡ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಬೋನಿನೂ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ನೆಕ್ಸ್ಟ್ ಡೇನೇ ಸ್ಟೆಫಿ ಜೊತೆಗೆ ಬೋನಿನೂ ಕೂಡ ಸ್ಟೆಫಿ ಮನೆಗೆ ಬರ್ತಾರೆ. ಮನೆ ಒಳಗಡೆ ಬರ್ತಾ ಇದ್ದಂಗೆ ಪರಿಸ್ಥಿತಿನ ನೋಡಿ ಬೋನಿಗಂತೂ ಸಖತ್ ಭಯ ಆಗುತ್ತೆ. ಹಾಗೆಯೇ ಸ್ಟೆಫಿ ತಂದೆ ಬೋನಿ ಹತ್ರ ನಿಜ ಹೇಳಬೇಕು ಅಂತಂದರೆ ನನ್ನ ಮಗಳು ನಿನ್ನ ಜೊತೆಗೆ ಮದುವೆ ಮಾಡ್ಕೊಳ್ಳೋದು ನನಗೆ ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ, ಆದರೆ ಈ ಮನೆಗೊಬ್ಬ ಬಕ್ರ ಬೇಕಿತ್ತಲ್ಲ, ಅದಕ್ಕೋಸ್ಕರ ನಾನು ನಿನ್ನನ್ನು ಒಪ್ಕೊಂಡೆ ಅಷ್ಟೇ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಬೋನಿಗಂತೂ ಸಖತ್ ಶೇಪ್ ಔಟ್ ಆಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಈ ಮನೆಯಲ್ಲಿ ಯಾವೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅಂತ ಸ್ಟೆಫಿ ಬೋನಿ ಹತ್ರ ಹೇಳ್ತಾರೆ. ಮನೇನ ಕ್ಲೀನಾಗಿ ಇಟ್ಕೊಳ್ಬೇಕು, ಎಲೆಕ್ಟ್ರಿಕ್ ವಸ್ತುಗಳನ್ನು ಲಿಮಿಟೆಡಾಗಿ ಯೂಸ್ ಮಾಡಬೇಕು, ಹಾಗೆಯೇ ಆ ಪ್ಲೇಸ್ನಲ್ಲೇ ಆ ವಸ್ತುಗಳನ್ನ ಇರಬೇಕು ಅಂತ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಬೋನಿ, ಹೌದು ನಿಮ್ಮಮ್ಮ ಈ ಮನೆಯಲ್ಲಿ ಎಲ್ಲಿದ್ದಾರೆ, ನಾನು ಅವ್ರಿಗೊಂದ್ಸಲ ಹಾಯ್ ಹೇಳ್ಬೋದಾ ಅಂತ ಕೇಳೋವಾಗ ಸರಿ ಅಂತ ಸ್ಟೆಫಿನೂ ಕೂಡ ಹೇಳ್ತಾರೆ. ಆಗ್ಲೇ ಬೋನಿ ಹೆಲೋ ಮಮ್ಮಿ ಅಂತ ಹೇಳೋವಾಗ್ಲೇ ಎದುರುಗಡೆ ಇದ್ದಂಥ ಒಂದು ಮುಖವಾಡ ಬೋನಿ ಹತ್ರ ಬಂದು ಹಾಯ್ ಅಂತ ಹೇಳುತ್ತೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಬೋನಿಗಂತೂ ಸಖತ್ ಭಯ ಆಗುತ್ತೆ. ನೆಕ್ಸ್ಟ್ ಡೇಯಿಂದ ಬೋನಿ ಎಷ್ಟು ಲೇಜಿ ಅಂತಂದರೆ ಯಾವ ರೀತಿ ಅವ್ರ ಮನೆಯಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ನು, ಇವಾಗ ಸ್ಟೆಫಿ ಮನೆಯಲ್ಲೂ ಕೂಡ ಅದೇ ಥರ ರೂಲ್ಸ್ ಬ್ರೇಕ್ ಮಾಡ್ತಾ ಸ್ಟೆಫಿ ಅಮ್ಮನ ಆತ್ಮದ ಕೈಲಿ ಪ್ರತಿ ಸಲನೂ ಕೂಡ ಚೆನ್ನಾಗಿ ಒದೆ ತಿಂತಾ ಇರ್ತಾನೆ. ಫೈನಲಿ ನಾನು ಈ ಆತ್ಮದ ಕೈಯಿಂದ ಒದೆ ತಿನ್ನೋದು ತಪ್ಪಿಸ್ಕೊಳ್ಬೇಕು ಅಂತಂದರೆ ಆ ಆತ್ಮನ ಬುಟ್ಟಿಗೆ ಹಾಕ್ಕೊಳ್ಬೇಕು ಅಂತ ನೆಕ್ಸ್ಟಿಂದ ಎಲ್ಲ ರೂಲ್ಸ್ನೂ ಕೂಡ ಫಾಲೋ ಮಾಡ್ತಾ ಹೇಗಾದರೂ ಸರಿ ಸ್ಟೆಫಿ ಜೊತೆಗೆ ಹೊಂದಾಗ್ಲಿಕ್ಕೆ ನೋಡ್ತಾ ಇರೋವಾಗ್ಲೇ ಬೋನಿ ಚಾಪೆ ಕೆಳಗೆ ನುಸುಳಿದ್ರೆ ಸ್ಟೆಫಿ ಅಮ್ಮನ ಆತ್ಮ ಅಂತೂ ರಂಗೋಲಿ ಕೆಳಗಿಂದ ನುಸುಳ್ಕೊಂಡು ಬಂದು ಈ ರೀತಿ ಟ್ರೈ ಮಾಡಿದಾಗ್ಲೆಲ್ಲ ಬೋನಿಗೆ ಚೆನ್ನಾಗಿ ಹೊಡೆದು ಕಳಿಸ್ತಾ ಇರುತ್ತೆ. ಬೋನಿ ಅಂತೂ ಮದುವೆ ಆದರೂ ಕೂಡ ಸಿಂಗಲ್ ಆಗಿರೋ ಅಂಥ ಲೈಫ್ನ ಬದುಕಬೇಕಾಯ್ತಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಹೀಗಿರುವಾಗ್ಲೇ ಒಂದು ದಿವಸ ಸ್ಟೆಫಿ ತಂದೆ ಜೊತೆಗೆ ವಾಕಿಂಗಿಗೆ ಅಂತ ಹೋದಾಗ ಪಕ್ಕದ ಮನೆಯಲ್ಲೇ ಇವರನ್ನು ಅಬ್ಸರ್ವ್ ಮಾಡ್ತಾ ಇದ್ದಂಥ ಡಿಟೆಕ್ಟಿವ್ ಬೋಸ್ ನನ್ನನ್ನು ಆದಷ್ಟು ಬೇಗ ಬಂದು ಮೀಟ್ ಮಾಡುವಂಥ ಒಂದು ಚೀಟಿ ಅಂಟಿಸೋಗ್ತಾರೆ. ಸರಿ ಅಂತ ಅಂದ್ಕೊಂಡಂಥ ಬೋನಿನೂ ಕೂಡ ಡಿಟೆಕ್ಟಿವ್ ಬೋಸ್ನ ಹೋಗಿ ಮೀಟ್ ಮಾಡೋವಾಗ ಡಿಟೆಕ್ಟಿವ್ ಬೋಸ್ ಹೇಳೋದೇನು ಅಂತಂದರೆ, ನನಗೆ ಸ್ಟೆಫಿ ಆಗಿ ಅವ್ರ ತಂದೆ ಮೇಲೆ ಡೌಟ್ ಇದೆ. 2020ರಲ್ಲಿ ಸಿಮ್ಲಾದಲ್ಲಿ ಒಂದು ಬ್ಯಾಂಕ್ನಲ್ಲಿ ದೊಡ್ಡ ರಾಬ್ರಿ ಆಯಿತು, ಅದರಲ್ಲಿ ತಂದೆ ಹಾಗೆ ಮಗಳ ಇನ್ವಾಲ್ವ್ಮೆಂಟ್ ಇದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನನಗೆ ಗೊತ್ತಾಗಿದೆ. ಸೊ ಅವರು ಇವರೇ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಯಾವಾಗಲೂ ಕೂಡ ಯಾರ ಜೊತೆನೋ ಮಾತಾಡ್ತಾ ಇರ್ತಾರೆ, ಆದರೆ ನಾನು ಕೂಡ ಆ ಇನ್ನೊಬ್ಬ ವ್ಯಕ್ತಿನ ನೋಡಿಲ್ಲ. ಅವ್ರು ಯಾರೂ ಇಲ್ದಿದ್ದಾಗ ನನಗೆ ಮನೆಗೆ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಡು, ಆದಷ್ಟು ಬೇಗ ಆ ಬ್ಯಾಂಕ್ ರಾಬ್ರಿ ಯಾರು ಮಾಡಿರೋದು ಅಂತ ನಾನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಬೋನಿ ಮಾತ್ರ ಒಳಗೊಳಗೆ ನಗ್ತಾ ಸ್ಟೆಫಿ ಅಮ್ಮನ ಕೈ ರುಚಿನ ಇವನು ಒಂದ್ಸಲ ನೋಡಲಿ ಅಂತ ಅಂದ್ಕೊಂಡು ಸರಿ ಅಂತ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಥಾಮಸ್ ಹತ್ರ ಬೋನಿ ಆತ್ಮ ಅದು ಇದು ಅಂತ ಕತೆ ಹೊಡೆದಿದ್ದಾನೆ ಅಂತ ಅಂದ್ಕೊಂಡು ಥಾಮಸ್ ಅವನ ಫ್ರೆಂಡ್ನ ಕರ್ಕೊಂಡ್ಬಂದು ಒಂದ್ಸಲ ಸ್ಟೆಫಿ ಹತ್ರ ಇರೋಂಥ ಬ್ಯಾಗ್ನ ಕಳ್ತನ ಮಾಡು, ಸೊ ಯಾವುದಾದ್ರೂ ಮೂಮೆಂಟ್ಸ್ ಆಗ್ಬೋದಾ ಅಂತ ಆಚೆ ಕಡೆಯಿಂದ ಕೂತ್ಕೊಂಡು ನೋಡೋವಾಗ ಸರಿ ಅವ್ನು ಕಳಿಸ್ದಂಥ ವ್ಯಕ್ತಿನೂ ಕೂಡ ಸ್ಟೆಫಿ ಪರ್ಸ್ನ ತೊಗೊಂಡು ಅಲ್ಲಿಂದ ಓಡೋಗೋವಾಗ ಸ್ಟೆಫಿ ಅಮ್ಮನ ಆತ್ಮ ಅಲ್ಲಿಂದ ಕದಲೋದಕ್ಕೆ ಆ ರಾಬ್ರಿ ಮಾಡೋನ್ಗೆ ಬಿಡೋದೇ ಇಲ್ಲ. ಆಗ್ಲೇ ಥಾಮಸ್ಸಿಗೆ ಎಲ್ಲವುದು ಕೂಡ ಅರ್ಥ ಆಗತ್ತೆ. ನೆಕ್ಸ್ಟ್ ಸೀನಲ್ಲಿ ಬೋನಿ ಇನ್ನೂ ಮಲಗಿರೋವಾಗ್ಲೇ ಸ್ಟೆಫಿ ಒಂದು ವಾಯ್ಸ್ ನೋಟ್ ಕಳಿಸ್ತಾರೆ, ನಾನು ಹಾಗೆ ಅಪ್ಪ ಇಬ್ಬರು ಕೂಡ ಚರ್ಚಿಗೆ ಹೋಗ್ತಾ ಇದ್ದೀವಿ ಅಂತ. ಇದನ್ನು ನೋಡಿದಂಥ ಬೋನಿಗಂತೂ ಸಖತ್ ಭಯ ಆಗತ್ತೆ. ಈ ದೆವ್ವದ ಜೊತೆ ನನ್ನೊಬ್ಬನ್ನೇ ಇರೋದಕ್ಕೆ ಬಿಟ್ಟು ಹೊರಟೋದ್ರಲ್ಲ ಅಂತ ಬೋನಿನೂ ಕೂಡ ಮನೆಯಿಂದ ಆಚೆ ಹೋಗ್ಲಿಕ್ಕೆ ನೋಡ್ತಾ ಇರೋವಾಗ್ಲೇ ಮನೆ ಹತ್ರ ಇದ್ದಂಥ ಡಿಟೆಕ್ಟಿವ್ ಇದೇ ಒಳ್ಳೆ ಟೈಮ್ ಅಂದ್ಕೊಂಡೆ. ಅವರಿಬ್ಬರು ಕೂಡ ಮನೆಯಿಂದ ಆಚೆ ಹೋಗಿದ್ದು ನಾನು ದೂರದಿಂದನೇ ಅಬ್ಸರ್ವ್ ಮಾಡಿ ಮನೆ ಹತ್ರ ಬಂದೆ. ಸೊ ಮನೆಯಲ್ಲಿ ಯಾವ್ದಾದ್ರು ಇನ್ಫಾರ್ಮೇಷನ್ ಇದ್ದರೆ ಎಲ್ಲದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತೀನಿ, ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿ ಒಳಗಡೆ ಬರ್ತಾನೆ. ಆಗ್ಲೇ ಬೋನಿ ಇವನು ಕೂಡ ಸ್ಟೆಫಿ ಅಮ್ಮನ ಕೈಯಿಂದ ಒದೆ ರುಚಿ ನೋಡ್ಲಿ ಅಂತ ಅನ್ಕೊಂಡು ಒಳಗಡೆ ಬರೋದಕ್ಕೆ ಬಿಡ್ತಾರೆ. ಸ್ಟೆಫಿ ಅಮ್ಮನ ಆತ್ಮಕ್ಕಂತೂ ಅದರ್ ಪರ್ಸನ್ಸ್ ಆ ಮನೆಗೆ ಬರೋದಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಇದೇ ಸರಿಯಾದ ಟೈಮ್ ಅಂದ್ಕೊಂಡು ಡಿಟೆಕ್ಟಿವ್ಗಂತೂ ಚೆನ್ನಾಗಿ ಹೊಡೆದು ಮನೆಯಿಂದ ಆಚೆ ಹಾಕತ್ತೆ. ಸೊ ಡಿಟೆಕ್ಟಿವ್ ಅಂತೂ ಹೆದರ್ಕೊಂಡು ಬದುಕಿದ್ರೆ ಸಾಕು ಬಡ ಜೀವ ಅಂತ ಯಾವುದಿದು ಅದೃಶ್ಯ ಶಕ್ತಿ ಅಂತ ಮನೆಯಿಂದ ಓಡ್ಬಿಡ್ತಾರೆ. ಆಗ್ಲೇ ನಾವು ನೋಡ್ತೀವಿ ಬೋನಿ ಅಕ್ಕನಿಗೆ ಡೆಲಿವರಿ ಆಗಿರುತ್ತೆ. ಸೊ ಮಗು ನೋಡಿದಂಥ ಸ್ಟೆಫಿ ಅಂತೂ ತುಂಬ ಖುಷಿ ಪಡ್ತಾರೆ. ಹಾಗೆಯೇ ಬೋನಿ ಹತ್ರ ನಮ್ಮಿಬ್ಬರ ಮಧ್ಯೆ ಮ್ಯಾಜಿಕಲ್ ಮೂಮೆಂಟ್ಸ್ ಯಾವುದು ಕೂಡ ನಡೀತಾ ಇಲ್ಲ ಅಂತ ಬೇಜಾರಾಗ್ತಾ ಇದೆಯಾ ಅಂತ ಕೇಳೋವಾಗ ಬೋನಿ ಪರವಾಗಿಲ್ಲ ಬಿಡು, ನಿಮ್ಮಮ್ಮನ ಹೇಗಾದರೂ ಸರಿ ಇಂಪ್ರೆಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ಆದರೂ ಕೂಡ ಆಗ್ತಾ ಇಲ್ಲ ಅಂತ ಹೇಳೋವಾಗ ನಾವಿಬ್ಬರು ಫಿಸಿಕಲ್ ಆಗಿ ಒಂದಾಗಿದ್ರೇನು, ನಾವಿಬ್ಬರು ಮೊಬೈಲ್ನಲ್ಲಿ ರೊಮ್ಯಾಂಟಿಕ್ ಆಗಿ ಚಾಟ್ ಮಾಡ್ಕೊಳ್ಳೋಣವಾ ಅಂತ ಹೇಳೋವಾಗ ನಿಮ್ಮಮ್ಮನಿಗೇನು ಮೊಬೈಲ್ ನೋಡೋಕ್ಕೆ ಬರಲ್ವಾ ಅಂತ ಕೇಳಿದ್ದಕ್ಕೆ ಸ್ಟೆಫಿ ಇಲ್ಲ ನಮ್ಮಮ್ಮನಿಗೆ ಓದೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಿಂದ ಅವರಿಬ್ಬರು ಕೂಡ ಮೊಬೈಲ್ನಲ್ಲಿ ರೊಮ್ಯಾಂಟಿಕ್ ಆಗಿ ಚಾಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಹೀಗಿರುವಾಗಲೇ ಒಂದು ದಿವಸ ಬೋನಿ ತುಂಬ ಖುಷಿಯಿಂದ ಸ್ಟೆಫಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿ ರಿಪೋರ್ಟ್ ತಗೊಂಡು ಕುಂದಾಡ್ಕೊಂಡು ಬರ್ತಾನೆ. ಇದನ್ನು ನೋಡಿದಂಥ ಸ್ಟೆಫಿ ಫಾದರ್ಗಂತೂ ಸಖತ್ ಶಾಕ್ ಆಗುತ್ತೆ. ಈ ಮನೆಯಲ್ಲಿ ಈ ಥರ ಎಲ್ಲ ನಡೆಯೋದಕ್ಕೆ ಸಾಧ್ಯನಾ ಅಂತ. ಆದರೆ ಇದನ್ನು ಕೇಳಿಸ್ಕೊಂಡಂಥ ಸ್ಟೆಫಿ ಅಮ್ಮನ ಆತ್ಮಕ್ಕಂತೂ ತುಂಬ ಕೋಪ ಬಂದು ಲೈಟ್ ಎಲ್ಲ ಫ್ಲಿಕ್ಕರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ, ನಿಜ ಹೇಳಬೇಕು ಅಂತಂದರೆ ಥಾಮಸ್ ಹಾಗೆಯೇ ಬೋನಿ ಇಬ್ಬರು ಕೂಡ ಡಿಟೆಕ್ಟಿವ್ ಬೋಸ್ ಹತ್ರ ಮನೆಯಲ್ಲಿ ನಡೀತಾ ಇರೋವಂಥ ಅಷ್ಟು ವಿಷಯನೂ ಕೂಡ ಹೇಳ್ಕೊಳ್ತಾರೆ. ಆಗ್ಲೇ ಡಿಟೆಕ್ಟಿವ್ ಒಂದೊಳ್ಳೆ ಪ್ಲ್ಯಾನ್ ಮಾಡಿ ಅವ್ರ ಅಮ್ಮನ ಆತ್ಮಕ್ಕೆ ಕನ್ಫ್ಯೂಷನ್ ಮಾಡೋದಕ್ಕೆ ಹೇಳ್ತಾರೆ. ಸರಿ ಅಂದ್ಕೊಂಡಂಥ ಬೋನಿ ಹಾಗೆ ಥಾಮಸ್ ಇಬ್ಬರು ಕೂಡ ಅವ್ರ ಅಮ್ಮನ ಆತ್ಮಕ್ಕೆ ಕನ್ಫ್ಯೂಷನ್ ಮಾಡಬೇಕು ಅಂತ ಹೇಳಿ ಸ್ಟೆಫಿ ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ಅವರಮ್ಮ ನಮ್ಮಿಬ್ಬರು ಸಂತೋಷಕ್ಕೆ ಅಡ್ಡಿಪಡಿಸೋದಿಲ್ಲ ಅನ್ನೋದು ಅರ್ಥ ಆಗಿ ಆಗ್ಲೇ ಈ ವಿಷಯನ ಸ್ಟೆಫಿ ಹತ್ರನೂ ಕೂಡ ಡಿಸ್ಕಸ್ ಮಾಡ್ತಾರೆ. ಹಾಗೆ ಸ್ಟೆಫಿನೂ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಇದರಿಂದನೇ ಬೋನಿ ಸ್ಟೆಫಿ ಅಮ್ಮನ ಆತ್ಮಕ್ಕೆ ಕೇಳಿಸೋ ರೀತಿ ಸ್ಟೆಫಿ ಪ್ರೆಗ್ನೆಂಟ್ ಅನ್ನೋ ವಿಷಯನ ಹೇಳಿರ್ತಾರೆ. ಸೊ ನೆಕ್ಸ್ಟಿಂದ ಸ್ಟೆಫಿ ಹಾಗೆ ಬೋನಿ ಇಬ್ಬರು ಕೂಡ ಒಂದಾಗಿರುವಂಥ ಟೈಮ್ನಲ್ಲಿ ಸ್ಟೆಫಿ ಅಮ್ಮನ ಆತ್ಮ ಬೋನಿಗೆ ತೊಂದರೆ ಕೊಡ್ದೇ ಸುಮ್ಮನಾಗ್ತಾ ಇರತ್ತೆ. ಸೊ ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ಸ್ಟೆಫಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿದ್ದರಿಂದ ಬೋನಿ ಪೇರೆಂಟ್ಸ್ ಇಬ್ಬರು ಕೂಡ ಸ್ಟೆಫಿ ಮನೆಗೆ ಬಂದಿರ್ತಾರೆ. ಹಾಗೆಯೇ ಸ್ಟೆಫಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಬೋನಿ ಪೇರೆಂಟ್ಸ್ಗಂತೂ ಸಖತ್ ಖುಷಿ ಆಗ್ತಾ ಇರತ್ತೆ. ಹಾಗೆಯೇ ಇನ್ನು ಬೋನಿ ಅಪ್ಪನ ಬಗ್ಗೆ ಕೇಳಲೇಬೇಕಾ, ಸೇಮ್ ಬೋನಿ ಥರನೇ ಒಂದು ವಸ್ತುನೂ ಕೂಡ ಒಂದು ಕಡೆ ಇರೋದಕ್ಕೆ ಬಿಡ್ತಾ ಇರೋದಿಲ್ಲ, ಪ್ರತಿಯೊಂದನ್ನು ಕೂಡ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಸ್ಟೆಫಿ ಅಮ್ಮನ ಆತ್ಮಕ್ಕೆ ತುಂಬ ಸಿಟ್ಟು ಬಂದು ಬೋನಿ ತಂದೆಗೆ ಯಾವುದಾದ್ರೂ ಒಂದು ವಸ್ತುನಲ್ಲಿ ಹೊಡೆಯೋಕೆ ನೋಡ್ತಾ ಇರೋವಾಗಲೇ ಬೋನಿ ತುಂಬ ಕಷ್ಟಪಟ್ಟು ಅದನ್ನು ತಪ್ಪಿಸ್ತಾ ಇರ್ತಾನೆ. ಹಾಗೆಯೇ ಅವತ್ತಿನ ದಿವಸ ರಾತ್ರಿನೇ ಬೋನಿ ತಂದೆ ಮನೆ ಒಳಗಡೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ನೋಡ್ತಾ ಇರೋವಾಗ ಬೋನಿ ಸ್ಟೆಫಿ ಫಾದರಿಗೆ ಸಿಟ್ಟು ಬರುತ್ತೆ ಅಂತ ಹೇಳಿ ಆಚೆ ಕಡೆ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಮತ್ತೆ ಇರ್ತಾ ಇದ್ದಂಗೆ ಬೋನಿ ಫಾದರ್ ತುಂಬ ಸಿಟ್ಟಿಂದ ನನ್ನ ಮಗನಿಗೆ ಈ ಮನೆಯಲ್ಲಿ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಳಗಡೆ ಬಂದು ದಾಂಧಲೆ ಮಾಡಿದ್ದಲ್ದೇ ಅಲ್ಲೇ ಇದ್ದಂಥ ಒಂದು ದೊಡ್ಡ ಪಾಟನ್ನು ತೆಗೆದು ನೆಲಕ್ಕೆ ಹೊಡೆದು ಬಿಡ್ತಾರೆ. ಸೊ ಈ ರೀತಿ ಹೊಡೆದಿದ್ರಿಂದ ಅದೊಂದು ಚಿಕ್ಕ ಚೂರು ಸ್ಟೆಫಿಗೆ ಗಾಯ ಮಾಡುತ್ತೆ. ಸ್ಟೆಫಿ ಕೈಯಿಂದ ರಕ್ತನೂ ಕೂಡ ಬರುತ್ತೆ. ಇದರಿಂದ ರೊಚ್ಚಿಗಿದ್ದಂಥ ಸ್ಟೆಫಿ ಅಮ್ಮನ ಆತ್ಮ ಆಗ್ಲೇ ಬೋನಿ ತಂದೆನ ಗಾಳಿನಲ್ಲಿ ಗಿರ್ಗಿಟ್ಲೆ ಥರ ತಿರುಗೋ ರೀತಿ ಮಾಡಿಬಿಡತ್ತೆ. ಸೊ ಇದನ್ನೆಲ್ಲ ನೋಡಿದಂಥ ಬೋನಿ ತಂದೆಗೆ ಈ ಮನೆಯಲ್ಲಿ ಏನೋ ಇದೆ ಅಂತ ಅನಿಸಿ ತುಂಬ ಭಯ ಪಡ್ತಾರೆ. ನೆಕ್ಸ್ಟ್ ಡೇನೇ ಆ ಮನೆಯಿಂದ ಹೋಗೋವಾಗ ಬೋನಿಗೂ ಕೂಡ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಬಾ ಅಂತ ಹೇಳಿ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಬೋನಿ ಹಾಗೇನೆ ಸ್ಟೆಫಿ ಇಬ್ಬರು ಕೂಡ ತುಂಬ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಮಂಚದ ಮೇಲೆ ಮಲಗಿರ್ತಾರೆ. ಆಗ್ಲೇ ಬೋನಿಗೆ ಫೋನ್ ಮಾಡಿದಂಥ ಬೋನಿ ಫ್ರೆಂಡ್ ಸ್ಟೆಫಿ ಅಮ್ಮನ ಆತ್ಮದ ಬಗ್ಗೆ ಮಾತಾಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಸ್ಟೆಫಿಗೆ ತುಂಬ ಕೋಪ ಬಂದು, ನಿನಗೆ ಆಲ್ರೆಡಿ ಗೊತ್ತಿಲ್ವಾ ಅಮ್ಮನ ಆತ್ಮದ ಬಗ್ಗೆ ಯಾರ ಹತ್ರನಾದರೂ ಮಾತಾಡಿದ್ರೆ ಅಮ್ಮನಿಗೆ ಕೋಪ ಬರುತ್ತೆ ಅಂತ ಹೇಳಿ ಇಬ್ಬರು ಮಧ್ಯೆ ಒಂದು ದೊಡ್ಡ ಜಗಳನೇ ನಡೆಯುತ್ತೆ. ಈ ಜಗಳದಲ್ಲಿ ಸ್ಟೆಫಿ ತುಂಬ ಜೋರಾಗಿ ಅಮ್ಮ ನಾನು ಪ್ರೆಗ್ನೆಂಟ್ ಅಲ್ಲ, ಇದೆಲ್ಲವೂ ಕೂಡ ಬೋನಿಯ ಪ್ಲ್ಯಾನ್ ಅಂತ ಹೇಳಿಬಿಡ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ಸ್ಟೆಫಿ ಅಮ್ಮನ ಆತ್ಮಕ್ಕೆ ತುಂಬ ಕೋಪ ಬಂದು ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಅಂತ ಹೇಳಿ ಬೋನಿಗೆ ಚೆನ್ನಾಗಿ ಹೊಡೆಯುತ್ತೆ. ಆಗ್ಲೇ ಬೋನಿ ಈ ಪ್ಲ್ಯಾನ್ ಎಲ್ಲವೂ ಕೂಡ ಸ್ಟೆಫಿಗೂ ಒಪ್ಪಿಗೆ ಇತ್ತು ಅಂತ ಹೇಳ್ತಾರೆ. ಸೊ ಇದೇ ಬೇಜಾರಿನಲ್ಲಿ ತುಂಬ ಕುಡ್ಕೊಂಡು ಬೋನಿ ಮನೆಗೆ ಬಂದು ಮಲಗಿರೋವಾಗ ಆ ಡ್ರಿಂಕ್ಸ್ ನೆಲದ ಮೇಲೆ ಚೆಲ್ಲೋವಾಗ ಸ್ಟೆಫಿ ಅಮ್ಮನ ಆತ್ಮ ಆಗ್ಲೇ ಆ ಡ್ರಿಂಕ್ಸಿನ ಸಮೇತವಾಗಿ ಬೋನಿಗೂ ಕೂಡ ಬೆಂಕಿ ಇಡೋದಕ್ಕೆ ನೋಡ್ತಾ ಇರುತ್ತೆ. ಆಗ್ಲೇ ಸ್ಟೆಫಿ ಅಲ್ಲಿಗೆ ಬಂದಿದ್ರಿಂದ ಆ ಬೆಂಕಿ ಅಲ್ಲೇ ಹಾರೋಗುತ್ತೆ. ಸೊ ಇದನ್ನೆಲ್ಲ ನೋಡಿದಂಥ ಸ್ಟೆಫಿಗಂತೂ ನಮ್ಮ ಅಮ್ಮನಿಗೆ ಬೋನಿ ಯಾಕೆ ಇಷ್ಟ ಆಗ್ತಾ ಇಲ್ಲ ಅಂತ ತುಂಬ ಬೇಜಾರಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಡಿಟೆಕ್ಟಿವ್ ಬೋನಿ ಹಾಗೆ ಥಾಮಸ್ನ ಕರ್ಕೊಂಡು ಒಬ್ಬರು ಲೇಡಿ ಪ್ರೊಫೆಸರ್ನ ಮೀಟ್ ಮಾಡಿಸ್ತಾರೆ. ಅವರನ್ನ ನೋಡಿದಂಥ ಬೋನಿ ನಡೆದಿರೋಂಥ ಅಷ್ಟು ವಿಷಯನೂ ಕೂಡ ಹೇಳ್ಕೊಳ್ತಾರೆ. ನಿಜ ಹೇಳಬೇಕು ಅಂತಂದರೆ ಲೇಡಿ ಪ್ರೊಫೆಸರ್ಗೆ ಆತ್ಮ ಹಾಗೆಯೇ ದೆವ್ವದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಪ್ರಾಬ್ಲಮ್ನ ಕೇಳಿಸ್ಕೊಂಡಂಥ ಲೇಡಿ ಪ್ರೊಫೆಸರ್ ಹೆದರಬೇಡ, ನಿನ್ನ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಮನೆಗೆ ಬಂದಂಥ ಬೋನಿ ಫೋನ್ನಲ್ಲಿ ಮಾತಾಡ್ತಾ ಇರೋವಾಗ ಒಂದು ಕತ್ತಿ ಗಾಳಿನಲ್ಲಿ ಬೋನಿ ಮೇಲೆ ಅಟ್ಯಾಕ್ ಮಾಡೋ ರೀತಿ ಬರುತ್ತೆ. ಇದನ್ನು ನೋಡಿದಂಥ ಸ್ಟೆಫಿ ತುಂಬ ಗಾಬರಿಯಿಂದ ಜೋರಾಗಿ ಅಮ್ಮ ನಿಲ್ಲು, ಈಗ ಅವ್ರು ನನ್ನ ಗಂಡ, ಅವ್ರನ್ನ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ತುಂಬ ಕೋಪದಿಂದ ಬೈತಾ ಇಲ್ಲಿ ತನಕ ನಮ್ಮನ್ನು ಕಾಪಾಡಿದ್ದು ಸಾಕು ಅಮ್ಮ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡು ಅಂತ ಕೇಳ್ಕೊಳ್ತಾರೆ. ಹಾಗೆಯೇ ಸ್ಟೆಫಿ ಫಾದರು ಕೂಡ ಹೆಂಡತಿ ಆತ್ಮದ ವಿರುದ್ಧ ಸೀರಿಯಸ್ ಆಗಿ ನಮ್ಮ ಮಗಳು ಬೋನಿ ಜೊತೆಗೆ ಹ್ಯಾಪಿಯಾಗಿ ಇದ್ದಾಳೆ ಅಲ್ವಾ, ಮತ್ತೇನಕ್ಕೆ ನಿನಗೆ ಬೋನಿ ಮೇಲೆ ಅಷ್ಟು ಕೋಪ ಅಂತ ಬೈತಾರೆ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಚರ್ಚ್ನಲ್ಲಿ ಸ್ಟೆಫಿ ಹಾಗೆ ಅವ್ರ ತಂದೆ ಬೋನಿ ಹಾಗೆ ಥಾಮಸ್ ಇವರಿಷ್ಟು ಜನರು ಕೂಡ ಮಾತಾಡ್ತಾ ಥಾಮಸ್ ಸ್ಟೆಫಿ ತಂದೆ ಹತ್ರ ಇದೇ ಥರ ನಡೀತಾ ಇದ್ರೆ ಬೋನಿ ಹಾಗೆಯೇ ಸ್ಟೆಫಿ ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ.
ಸಿಮ್ಲಾಯಿಂದ ನಂಗೊಬ್ಬರು ತಾಂತ್ರಿಕರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಾವು ಅವ್ರನ್ನ ಕರ್ಸೋಣವಾ ಅಂತ ಕೇಳೋವಾಗ ಸ್ಟೆಫಿ ಹಾಗೆ ಅವ್ರ ತಂದೆ ಇಬ್ಬರು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಆಶಾಭಾ ಅವ್ರ ಜನಗಳ ಜೊತೆಗೆ ಸ್ಟೆಫಿ ಮನೆಗೆ ಬಂದು ಸ್ಟೆಫಿ ಅವ್ರ ಅಮ್ಮನ ಆತ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನು ಕೂಡ ಈಸ್ಕೊಳ್ತಾರೆ. ಇನ್ನು ಆ ಆತ್ಮದಿಂದ ನಿಮ್ಗೆ ಯಾವ ಪ್ರಾಬ್ಲಮ್ಮು ಕೂಡ ಬರೋದಿಲ್ಲ, ನಾನಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಇದಾದಮೇಲೆ ಡಿಟೆಕ್ಟಿವ್ ಬೋನಿ ಹಾಗೆ ಥಾಮಸ್ ಜೊತೆಗೆ ಪ್ರೊಫೆಸರ್ನ ಮೀಟ್ ಮಾಡಿ ಆಶಾಭಾ ಬಗ್ಗೆ ಹೇಳ್ತಾರೆ. ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ, ಆಶಾಭಾ ಒಬ್ಬ ಮನುಷ್ಯ ಅಲ್ಲ, ಅವನೊಬ್ಬ ದೊಡ್ಡ ರಾಕ್ಷಸ. ಅವನ ಜನಗಳ ಹತ್ರ ತುಂಬ ಸಂಖ್ಯೆಗಳಲ್ಲಿ ಆತ್ಮಗಳನ್ನು ಬಂದಿ ಮಾಡಿಸಿ ಅವ್ರಗಳ ಕೈಲಿಂದನೇ ಪೂಜೆ ಮಾಡಿಸಿ ಅವ್ರ ಹತ್ರದಿಂದನೇ ಶಕ್ತಿಗಳನ್ನು ಪಡ್ಕೊಳ್ತಾ ಇರ್ತಾನೆ. ಸೊ ಇದೇ ಪ್ರೊಸೆಸಿಂಗ್ನಲ್ಲಿ ಸ್ಟೆಫಿ ಅಮ್ಮನ ಆತ್ಮ ಭೂಮಿ ಮೇಲೆ ತುಂಬ ವರ್ಷದಿಂದ ಇರೋದ್ರಿಂದ ಅದೊಂದು 1000 ಆತ್ಮಗಳಿಗೆ ಸಮ ಆಗಿರುತ್ತೆ. ಸೊ ಸ್ಟೆಫಿ ಅಮ್ಮನ ಆತ್ಮನೂ ಕೂಡ ಬಂಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗೆಯೇ ಈ ಕಡೆ ನಮಗೆ ಆಶಾಭಾನ ತೋರಿಸ್ತಾರೆ. ಆಲ್ರೆಡಿ 99 ಆತ್ಮಗಳನ್ನು ಬಂಧಿಸಿ ಸ್ಟೆಫಿ ಅಮ್ಮನ ಆತ್ಮನೂ ಕೂಡ ಬಂಧಿಸಿ ಶಕ್ತಿನ ತಗೊಳ್ಬೇಕು ಅಂತ ನೋಡ್ತಾ ಇರೋವಾಗಲೇ ಸ್ಟೆಫಿ ಅಮ್ಮನ ಆತ್ಮ ಮಾತ್ರ ಕಂಟ್ರೋಲಿಗೆ ಸಿಗೋದಿಲ್ಲ. ಅದೇ ಟೈಮ್ಗೆ ಆ ಪ್ಲೇಸಿಗೆ ಪ್ರೊಫೆಸರು ಜೊತೆಗೆ ಸ್ಟೆಫಿ ಆ್ಯಂಡ್ ಬೋನಿ ಟೀಮು ಕೂಡ ಬರ್ತಾರೆ. ಪ್ರೊಫೆಸರು ಸ್ಟೆಫಿ ಅಮ್ಮನ ಆತ್ಮನ ಆಶಾಭಾಯಿಂದ ಕಾಪಾಡೋದಕ್ಕೆ ಟ್ರೈ ಮಾಡ್ತಾ ಇರೋವಾಗಲೇ ಆಶಾಭಾ ಜನಗಳು ಪ್ರೊಫೆಸರು ಜೊತೆಗೆ ಸ್ಟೆಫಿ ಆತ್ಮ ಜೊತೆಗೆ ಒಂದು ದೊಡ್ಡ ಫೈಟಿಂಗ್ಗೆ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಫಿಯ ಅಮ್ಮನ ಆತ್ಮ ಸೀದಾ ಬಂದು ಬೋನಿ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಜೊತೆಗೆ ಆಶಾಭಾ ಕಡೆಯ ವ್ಯಕ್ತಿಗಳಿಗೂ ಕೂಡ ಚೆನ್ನಾಗಿ ಹೊಡೆಯುತ್ತೆ. ಇದರಿಂದ ಆಶಾಭಾ ಕಡೆ ಜನಗಳೆಲ್ಲರೂ ಕೂಡ ಅಲ್ಲಿಂದ ಓಡಿ ಹೊರಟೋಗ್ತಾರೆ. ಇದನ್ನು ನೋಡಿದಂಥ ಆಶಾಭಾ ಒಬ್ಬಂಟಿ ಆಗಿದ್ದರಿಂದ ಹೆದರ್ಕೊಂಡು ಮಾಯ ಆಗಿ ಅಲ್ಲಿಂದ ಓಡಿ ಹೊರಟೋಗ್ತಾನೆ. ಇದಾದಮೇಲೆ ಸ್ಟೆಫಿ ಅಮ್ಮನ ಆತ್ಮ ಇರೋವಂಥ ಬೋನಿನ ಸ್ಟೆಫಿ ಬಂದು ಹಗ್ ಮಾಡಿಕೊಂಡು ತುಂಬಾ ಎಮೋಷನಲ್ ಆಗ್ತಾಳೆ. ಇದನ್ನು ನೋಡಿದಂಥ ಸ್ಟೆಫಿ ಅಮ್ಮನ ಆತ್ಮ ಇವರಿಬ್ಬರು ಮಧ್ಯೆ ತಾನೇನು ಬರೋದು ಸರಿ ಹೋಗೋದಿಲ್ಲ ಅಂತ ಹೇಳಿ ಅವರಿಬ್ಬರು ಪ್ರೀತಿನ ಕಣ್ ತುಂಬಿಕೊಂಡು ಅವ್ರ ಅಮ್ಮನ ಆತ್ಮಕ್ಕೆ ಕೊನೆಗೂ ಕೂಡ ಶಾಂತಿ ಸಿಗತ್ತೆ. ಸೀನ್ ಕಟ್ ಮಾಡಿದ್ರೆ ಪ್ರೊಫೆಸರ್ನ ಮೀಟ್ ಮಾಡಿದಂಥ ಡಿಟೆಕ್ಟಿವ್ ಕೆಲವೊಂದಿಷ್ಟು ಕ್ವೆಶನ್ಗಳನ್ನ ಕೇಳಿ, ಇನ್ನು ಆಶಾಭಾ ನಮ್ಮ ಪ್ರಪಂಚಕ್ಕೆ ಬರಲ್ಲ ಅಲ್ವಾ ಅಂತ ಕೇಳೋವಾಗ ಆಶಾಭಾ ಮಾಯ ಆಗಿದ್ದಾನೆ ಅಷ್ಟೇ, ಅವನ ಕಾರ್ಯಸಿದ್ಧಿ ಆಗೋವರೆಗೂ ಕೂಡ ಅವ್ನ ಕಾಟ ತಪ್ಪಿದ್ದಲ್ಲ ಅಂತ ಹೇಳೋದ್ರ ಮೂಲಕ ಮಮ್ಮಿ ಪಾರ್ಟ್ 2 ಕೂಡ ಲೀಡ್ ಸಿಗುತ್ತೆ. ಇಲ್ಲಿವರೆಗೂ ಕೂಡ ನನ್ನ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಿದ್ರೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye.